27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಆಳಿರುವಂತದ್ದು ಕಮಲ. ಗೆಲುವಿನ ಸಂಭ್ರಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಅಭಿವೃದ್ಧಿ ಮಂತ್ರಕ್ಕೆ ಸಿಕ್ಕ ವಿಜಯ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಜನಶಕ್ತಿಯೇ ಸರ್ವೋಚ್ಚ, ಅಭಿವೃದ್ಧಿಯೇ ಮಂತ್ರ. ಕೇಂದ್ರ ಸರ್ಕಾರದ ಉತ್ತಮ ಆಡಳಿತ ಗೆಲುವನ್ನ ಕೊಟ್ಟಿದೆ ಅಂತ ಹೇಳಿದ್ರು. ದೆಹಲಿ ಮತದಾರರ ಬೆಂಬಲಕ್ಕೆ ಕೃತಜ್ಞತೆ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ದೆಹಲಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ, ಅಭಿವೃದ್ಧಿಗೆ ಜನರಿಂದ ಸಿಕ್ಕ ಅವಕಾಶವನ್ನ ಬಿಟ್ಟು ಕೊಡಲ್ಲ, ದೆಹಲಿ ಜನರಿಗೆ ಸೇವೆ ಸಲ್ಲಿಸ್ತೀವಿ ಅಂತ ಪ್ರಧಾನಮಂತ್ರಿ ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಧಾನಮಂತ್ರಿಗಳಿಗೆ ಅದೊಂದು ಸ್ವಲ್ಪ ಕಾಡ್ತಾನೆ ಇತ್ತು. ದೆಹಲಿ ಗೆಲ್ಲಕ್ಕಾಗ್ತಾ ಇಲ್ವಲ್ಲ, ದೆಹಲಿ ಗೆಲ್ಲಕ್ಕಾಗ್ತಾ ಇಲ್ವಲ್ಲ, ಎಂತೆಂಥದ್ದೋ ರಾಜ್ಯಗಳನ್ನೆಲ್ಲ ಗೆದ್ದಿದ್ದೀವಿ, ಆದರೆ ದೆಹಲಿಯನ್ನ ಗೆಲ್ಲಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ನಿರಾಸೆ ಇದ್ದೇ ಇತ್ತು. ಈ ಬಾರಿ ಗೆಲ್ಲಲಾಗಿದೆ. ಯಾಕೆಂದ್ರೆ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ, 2019ರಲ್ಲಿ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗೆದ್ದಿರಲಿಲ್ಲ ಕೆಲವೊಂದು ಸ್ಟೇಟ್ಗಳನ್ನ, ಅಲ್ಲಿ ಗೆಲುವನ್ನ ಕಾಣ್ತು ಬಿಜೆಪಿ. ಆದರೆ ದೆಹಲಿಯನ್ನು ಮಾತ್ರ ಗೆಲ್ಲಕ್ಕಾಗ್ತಾ ಇರಲಿಲ್ಲ. ದೇಶದ ಕ್ಯಾಪಿಟಲ್ ಅನ್ನ ಗೆಲ್ಲಕ್ಕೆ ಆಗದೆ ಇದ್ದಂತ ಕಾರಣಕ್ಕೋಸ್ಕರ ನಿರಾಸೆ ಕಾಡ್ತಾ ಇತ್ತು. ಬಟ್ ಫೈನಲಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಸಂದರ್ಭದಲ್ಲಿ ಇದ್ದಂತ ಒಂದು ನಿರಾಸೆ ಇತ್ತಲ್ಲ, ಈಗ ಅದೆಲ್ಲ ಫುಲ್ಫಿಲ್ ಆಗಿರುವಂಥದ್ದು ದೆಹಲಿಯನ್ನ ಗೆಲ್ಲುವ ಮುಖಾಂತರ. ಅದಕ್ಕೆ ದೆಹಲಿಯ ಮತದಾರರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಗೆಲುವಿನ ಸಂಭ್ರಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಮಂತ್ರಕ್ಕೆ ಸಿಕ್ಕಿರುವಂತ ಜಯ ಇದು ಅಂತ ಹೇಳಿದ್ದಾರೆ. 27 ವರ್ಷಗಳ ಬಳಿಕ ದೆಹಲಿಯ ಗದ್ದುಗೆಯನ್ನ ಏರಿರುವಂಥದ್ದು ಬಿಜೆಪಿ. 1998 ಲಾಸ್ಟ್. ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಕೊನೆಯದಾಗಿ ಅದೇ ಲಾಸ್ಟ್. 98ರ ನಂತರ ದೆಹಲಿಯಲ್ಲಿ ಆಡಳಿತ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. 3 ದಶಕಗಳಿಂದ ಕನವರಿಸ್ತಾ ಇತ್ತು ಬಿಜೆಪಿ. ಇನ್ನ ದೆಹಲಿಯ ಗದ್ದುಗೆಯನ್ನ ಈಗ ಬಿಜೆಪಿ ಏರಿತಲ್ಲ, ಎಷ್ಟು ಸೀಟು ಯಾರಿಗೆ ಫೈನಲಿ ಈಗ ಬಂದಿರುವಂಥದ್ದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಟೋಟಲಿ ದೆಹಲಿ ಅಂತ ಬಂದಾಗ 70 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 70 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇದುವರೆಗೂ 48 ಸ್ಥಾನಗಳ ಮುನ್ನಡೆಯಲ್ಲಿರುವಂಥದ್ದು. ಕೆಲವೊಂದು ಈಗ ಆಲ್ರೆಡಿ ಗೆಲುವು ಘೋಷಣೆ ಆಗಿದೆ, ಆದರೆ ಇನ್ನೂ ಕೂಡ ಒಂದು 3-4 ಸೀಟ್ಗಳು ಹೆಚ್ಚು ಕಮ್ಮಿ ಆಗ್ತಾ ಇರುವಂಥದ್ದು. ಫೈನಲಿ ಈಗ 48 ಸೀಟ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಆಲ್ಮೋಸ್ಟ್ ಇದು ಆ ಮ್ಯಾಜಿಕ್ ನಂಬರ್ ಅನ್ನ ಮೀರಿ ಒಂದು 12 ಸೀಟ್ ಜಾಸ್ತಿನೇ ಗೆದ್ದಿದೆ ಬಿಜೆಪಿ. ಇನ್ನ ಆಪ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂಥದ್ದು. ಸುಮಾರು 3 ಬಾರಿ ಅಧಿಕಾರದಲ್ಲಿದ್ರು. 2013ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಮಾಡಿದಂಥವ್ರು ಅರವಿಂದ್ ಕೇಜ್ರಿವಾಲ್ ಅವರು. 2014ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. 2019ರಲ್ಲೂ ಮತ್ತೆ ಅಧಿಕಾರಕ್ಕೆ ಬಂದಿರ್ತಾರೆ ಅರವಿಂದ್ ಕೇಜ್ರಿವಾಲ್. ಆದರೆ ಈ ಬಾರಿ ಹೀನಾಯವಾದಂಥ ಸೋಲು. ಆಪ್ ಬರೀ 22 ಸ್ಥಾನವನ್ನ ಗೆದ್ದಿರುವಂಥದ್ದಷ್ಟೇ. ಈ ಹಿಂದೆ ಎಷ್ಟೆಷ್ಟು ಗೆದ್ದಿದ್ದು? ಫಸ್ಟ್ ಟೈಮ್ ಅವರು ಸೀಟ್ಗಳನ್ನ ಕನ್ಸಿಡರ್ ಮಾಡೋದಾದ್ರೆ 28 ಸೀಟನ್ನ ಗೆದ್ದಿದ್ರು. ಅದಾದ್ಮೇಲೆ 67 ಸೀಟನ್ನ ಗೆದ್ದಿದ್ದು ಆಪು. ಅದರ ನಂತರ 63 ಸೀಟನ್ನ ಗೆದ್ದಿದ್ರು. ಈ ಬಾರಿ ಹೀನಾಯದಲ್ಲಿ ಹೀನಾಯ, ಬರೀ 22 ಸೀಟನ್ನ ಮಾತ್ರ ಗೆದ್ದಿರುವಂಥದ್ದು ಆಪ್. ಇನ್ನ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ತನ್ನ ಶೂನ್ಯ ಸಾಧನೆ ಮುಂದುವರೆದಿದೆ ಕಾಂಗ್ರೆಸ್ನದ್ದು. ಶೂನ್ಯ ಸಾಧನೆ, ಅದು ಒಂದು ಸಾಧನೆ ಈಗ ಕಾಂಗ್ರೆಸ್ಗೆ. ಹ್ಯಾಟ್ರಿಕ್ ಶೂನ್ಯ ಸಾಧನೆ ಅವರು. ಯಾಕೆಂದ್ರೆ ಈ ಹಿಂದೆನೂ ಕೂಡ ಅಷ್ಟೇ. ಈ ಹಿಂದಿನ ಎಲೆಕ್ಷನ್ ಸಂದರ್ಭದಲ್ಲಿ 2020ರ ಎಲೆಕ್ಷನ್ ಸಂದರ್ಭದಲ್ಲಿ ಗೆದ್ದಿದ್ದು 0, 2015ರ ಸಂದರ್ಭದಲ್ಲಿ ಗೆದ್ದಿದ್ದು 0, 2013ರ ಸಂದರ್ಭದಲ್ಲಿ ಮಾತ್ರ ಒಂದು 8 ಸೀಟ್ ಗೆದ್ದಿದ್ರು. ಅವಾಗ ಆಪಿಗೆ ಸಪೋರ್ಟ್ ಅನ್ನ ಕೊಟ್ಕೊಂಡು ಒಂದು ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಆ ಸರ್ಕಾರ ಇದ್ದಿದ್ದು ಬರೀ ಒಂದು 3 ತಿಂಗಳಷ್ಟೇ. ಈ ಬಾರಿನೂ ಕೂಡ ತನ್ನ ಶೂನ್ಯ ಸಾಧನೆಯನ್ನ ಕಾಂಗ್ರೆಸ್ ಮುಂದುವರಿಸುವ ಮುಖಾಂತರ ಅಲ್ಲಿನ ಜನ ಕಾಂಗ್ರೆಸ್ಗೆ ಸೊಪ್ಪಾಗ್ತಾ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಅಷ್ಟೇ. ಕಾಂಗ್ರೆಸ್ ಅನ್ನ ನಂಬಲಿಕ್ಕೆ ರೆಡಿ ಇಲ್ಲ ಅಲ್ಲಿನ ಜನ, ದೆಹಲಿಯ ಜನ. ಹ್ಯಾಟ್ರಿಕ್ ಆಗಿ ಮುಖ್ಯಮಂತ್ರಿ ಆಗಿದ್ದಂಥವರು ಶೀಲಾ ದೀಕ್ಷಿತ್ ಅವರು. ಇದು ಸುಭದ್ರ ಸರ್ಕಾರ ಇತ್ತು 15 ವರ್ಷಗಳ ಕಾಲ. ಬಟ್ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ಕಂಪ್ಲೀಟ್ಲಿ ಝೀರೋ ಕಾಂಗ್ರೆಸ್. ಇಷ್ಟೊಂದು ಅವನತಿಯತ್ತ ಸಾಗಿದೆ ದೆಹಲಿಯಲ್ಲಿ ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಅವರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ವರ್ಕೌಟ್ ಅನ್ನ ಮಾಡ್ತಾ ಇದೆ, ಎಷ್ಟು ಮಟ್ಟಿಗೆ ವಿಶ್ವಾಸವನ್ನ ಕಳ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕೇಜ್ರಿವಾಲ್ ಅವರು ಮಾತನಾಡಿದ್ದಾರೆ ಈ ವಿಚಾರದಲ್ಲಿ. ಭಗ್ನವಾಯಿತು ದೆಹಲಿಯಲ್ಲಿ ಆಪ್ ಹ್ಯಾಟ್ರಿಕ್ ಕನಸು. ಹ್ಯಾಟ್ರಿಕ್ ಕನಸು ಅಂತ ನೋಡಿದಾದ್ರೆ ಆಕ್ಚುಲಿ
13ರ ಸಂದರ್ಭದಲ್ಲಿ ಅವರೇ ಅಧಿಕಾರದಲ್ಲಿದ್ದರು. ಅದಾದ್ಮೇಲೆ 2014ರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಅಧಿಕಾರಕ್ಕೆ ಬಂದಿದ್ರು. ಆದರೆ ಬಹುಮತದ ಮುಖಾಂತರ ಅಧಿಕಾರಕ್ಕೆ ಬಂದಿರಲಿಲ್ಲ. ಬಹುಮತದ ಮುಖಾಂತರ ನೋಡೋದಾದ್ರೆ ಹ್ಯಾಟ್ರಿಕ್ ಕನಸು ಭಗ್ನ ಆಗಿದೆ. ಆದರೆ ಆಡಳಿತದ ವಿಚಾರದಲ್ಲಿ ನೋಡೋದಾದ್ರೆ 3 ಬಾರಿ ಅಧಿಕಾರವನ್ನು ಮಾಡಾಗಿದೆ. 4ನೇ ಬಾರಿಗೆ ಆ ಒಂದು ಕನಸು ಭಗ್ನವಾಗಿದೆ. ಜನಾದೇಶವನ್ನ ನಮ್ರತೆಯಿಂದ ಸ್ವೀಕರಿಸ್ತೇವೆ ಅಂತ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಗೆದ್ದಂತ ಬಿಜೆಪಿಗೆ ಅಭಿನಂದನೆ ಅಂತ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ಸೋತು ಬಿಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರೇ ಸೋಲುವ ಮುಖಾಂತರ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ತಿರಸ್ಕಾರವನ್ನ ಮಾಡಿದ್ದಾರೆ ಆಪನ್ನ ಅನ್ನುವಂಥದ್ದಕ್ಕೆ ಸ್ಪಷ್ಟ ಉದಾಹರಣೆ. ದೆಹಲಿ ಜನತೆಗೆ ಬಿಜೆಪಿ ಕೊಟ್ಟಂತ ಗ್ಯಾರಂಟಿಯನ್ನ ಈಡೇರಿಸಲಿ. 10 ವರ್ಷಗಳಲ್ಲಿ ಆಪ್ ಮಾಡಿದಂತ ಸೇವೆಗಿಂತ ಹೆಚ್ಚು ಸೇವೆಯನ್ನ ಮಾಡಲಿ. ವಿಪಕ್ಷದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಇರಲೇಬೇಕು, 22 ಸೀಟು ವಿಪಕ್ಷ ಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಈ ಹಿಂದೆ ನೋಡಿ ಆಪ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಗೆ ವಿಪಕ್ಷ ಸ್ಥಾನನೂ ಕೂಡ ಇರಲಿಲ್ಲ. ಬಿಕಾಸ್ ಮಿನಿಮಮ್ 10% ಬೇಕು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕು ಅಂದ್ರೆ. ಆ ಸ್ಥಾನವನ್ನ ಬಿಜೆಪಿ ಗಳಿಸಿರಲಿಲ್ಲ. ಆದರೆ ಇವತ್ತು ಅಧಿಕಾರಕ್ಕೆ ಏರಿದೆ ಅರವಿಂದ್ ಕೇಜ್ರಿವಾಲ್ ಅವರು. ಹಾಗಾದ್ರೆ ಏನು ಮಾತನಾಡಿದ್ರು ನೋಡೋಣ. आज दिल्ली के चुनाव के नतीजे आए हैं और जनता का जो भी निर्णय है, जनता का जो भी फैसला है, उसे हम पूरी विनम्रता के साथ स्वीकार करते हैं. जनता का निर्णय सर माथे पर. मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है, वो उन सभी उम्मीदों और आशाओं पे पूरा उतरेंगे. हमने पिछले 10 साल में जनता ने जो मौका दिया हमें, उन 10 सालों में हमने बहुत सारे काम किए. शिक्षा के क्षेत्र में, स्वास्थ्य के क्षेत्र में, पानी के क्षेत्र में, बिजली के क्षेत्र में और भी अलग अलग तरीके से लोगों को राहत पहुंचाने की कोशिश की उनकी ज़िंदगी में. और दिल्ली के इंफ्रास्ट्रक्चर को भी हमने सुधारने की कोशिश की. अब जो जनता ने हमें निर्णय दिया है, हम न केवल एक कंस्ट्रक्टिव ऑपोजिशन का रोल निभाएंगे, बल्कि हम समाज सेवा, जनता के सुख दुख में काम आना, व्यक्तिगत तौर पे जिसको भी जो ज़रूरत होगी, हम लोगों के सुख दुख में हमेशा काम आएंगे. क्योंकि हम राजनीति में कोई सत्ता के लिए नहीं आए. हम राजनीति को एक ज़रिया मानते हैं जिसके ज़रिए जनता की सेवा की जा सके, जिसके ज़रिए लोगों के सुख दुख में काम आया जा सके. वो काम हम करते रहेंगे और हमें आगे भी इसी तरह से जनता के सुख दुख में काम आना है. मैं आम आदमी पार्टी के सभी कार्यकर्ताओं को बहुत बहुत बधाई देना चाहता हूँ. वो बहुत शानदार चुनाव लड़े, बहुत मेहनत की, उन्होंने बहुत कुछ सहा. इस पूरे चुनाव के दौरान उन्होंने बहुत शानदार चुनाव लड़ा. इसके लिए मैं उन सबको, सभी कार्यकर्ताओं को बहुत बहुत बधाई देना चाहता हूँ. नमस्कार.